ಅಭಿಮಾನಿ ಎಸೆದ ಹಾರಕ್ಕೆ ಅಂಚಿ ಓಡಿದ ದಳಪತಿ, ಜನನಾಯಕನ ಧೈರ್ಯಕ್ಕೆ ಜನರ ಲೇವಡಿ. ತಮಿಳುನಾಡು ವಿಧಾನಸಭಾ ಚುನಾವಣೆಯ ಅಖಾಡಕ್ಕೆ ಧುಮುಕಿರುವ ದಳಪತಿ ವಿಜಯ್ ತಮ್ಮ ಟಿವಿಕೆ ಪಕ್ಷದ ಪರವಾಗಿ ರಾಜ್ಯಾದ್ಯಂತ ಮಿಂಚಿನ ಸಂಚಾರವನ್ನ ನಡೆಸ್ತಾ ಇದ್ದಾರೆ. ಆದರೆ ಕನ್ಯಾಕುಮಾರಿಯಲ್ಲಿ ನಡೆದ ಪ್ರಚಾರದ ವೇಳೆ ನಡೆದ ಒಂದು ಅನಿರೀಕ್ಷಿತ ಘಟನೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಅಭಿಮಾನಿಯೊಬ್ಬ ಎಸೆದ ವಸ್ತುವನ್ನ ಕಂಡ ವಿಜಯ್ ಅವರು ಬಾಂಬ್ ಎದ್ದು ಗಾಬರಿಗೊಂಡು ಓಡಿದ ಪ್ರಸಂಗ ನಡೆದಿದೆ. ರಾಜಕಾರಣಿಯಾಗಿ ಜನಸಾಮಾನ್ಯರನ್ನ ತಲುಪಲು ಹೊಸ ಪ್ರಯೋಗಗಳನ್ನ ಮಾಡ್ತಾ ಇರುವ ವಿಜಯ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸೈಕಲ್ ರೈಡ್ ಮಾಡುವ ಮೂಲಕ ಅಭಿಮಾನಿಗಳನ್ನ ಸೆಳೆಯಲು ಪ್ರಯತ್ನಿಸ್ತಾ ಇದ್ದಾರೆ. ಈ ವೇಳೆ ರಸ್ತೆಯ ಇಕ್ಕಲೆಗಳಲ್ಲಿ ನಡೆದಿದ್ದ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟರನ್ನ ನೋಡಲು ಮುಗಿಬಿದ್ದಿದ್ರು. ಇದೇ ಸಂದರ್ಭದಲ್ಲಿ ಅಭಿಮಾನಿಯೋರ್ವ ಹೂವಿನ ಮಾಲೆಯನ್ನ ವಿಜಯ್ ಅವರತ್ತ ಎಸೆದಿದ್ದಾನೆ. ಹಠಾತ್ತನೆ ತನ್ನತ್ತ ಬಂದ ವಸ್ತುವನ್ನ ಕಂಡು ಆತಂಕಗೊಂಡ ವಿಜಯ್ ಅದನ್ನ ಸ್ಫೋಟಕ ಇರಬಹುದು ಎಂದು ಭಾವಿಸಿ ಕೂಡಲೇ ಸೈಕಲ್ ಬಿಟ್ಟು ಪಕ್ಕದಲ್ಲೇ ಇದ್ದ ತಮ್ಮ ಕಾರಿನತ್ತ ಓಡಿದ್ದಾರೆ. ಈ ಘಟನೆ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದ್ದಂತೆ ನೆಟ್ಟಿಗರು ವಿಧವಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಕೆಲವರು ವಿಜಯ್ ಅವರಿಗೆ ತಮ್ಮ ಸುರಕ್ಷತೆಯ ಬಗ್ಗೆ ಇದ್ದ ಮುನ್ನೆಚ್ಚರಿಕೆಯನ್ನ ಶ್ಲಾಘಿಸಿದ್ರೆ, ಇನ್ನು ಕೆಲವರು ಅವರು ಸುಮ್ಮನೆ ಗಾಬರಿಗೊಂಡಿದ್ದಾರೆ ಎಂದು ಕಾಲೆಳೆಯುತ್ತಿದ್ದಾರೆ. ಆದರೆ ವಿಜಯ್ ಅವರ ಆಪ್ತ ಮೂಲಗಳ ಪ್ರಕಾರ ಅಲ್ಲಿ ಜನಜಂಗುಳು ಮಿತಿ ಮೀರಿ ನಟನ ಮೇಲೆ ಬೀಳುವ ಸಾಧ್ಯತೆ ಇದ್ದಿದ್ದರಿಂದ ಸುರಕ್ಷತೆಯ ದೃಷ್ಟಿಯಿಂದ ಅವರು ತಕ್ಷಣವೇ ಕಾರನ್ನ ಏರಿದ್ದಾರೆ ಎನ್ನಲಾಗಿದೆ.